ಚಿತ್ರದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ವರುಣ ಲವ್ ಸೆಕ್ಸ್ ದೋಖಾ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಆರ್ಎಸ್ಐ ವರುಣ್ ಕುಮಾರ್ ನಾಪತ್ತೆ. ಚಿತ್ರದುರ್ಗ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಇನ್ಸ್ಪೆಕ್ಟರ್ DAR ವಿಭಾಗದ ಆರ್ಎಸ್ಐ ವರುಣ್ ಕುಮಾರ್ ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ಯುವತಿಗೆ ಕೈಕೊಟ್ಟ ಆರೋಪ ಎದುರಿಸುತ್ತಿದ್ದಾರೆ. ಯುವತಿ ಜೊತೆ ನಿರಂತರ ಲೈಂಗಿಕ ಸಂಬಂಧ ಬೆಳೆಸಿ ಮೋಸ ಮಾಡಿದ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ವರುಣ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ನ್ಯಾಯಕ್ಕಾಗಿ ಚಿತ್ರದುರ್ಗ SP ರಂಜಿತ್ ಕುಮಾರ್ಗೆ ಯುವತಿ ಮನವಿ ಮಾಡಿದ್ದಾಳೆ. ದಾವಣಗೆರೆ ಮೂಲದ ಪೂರ್ಣಿಮಾ ಸಂತ್ರಸ್ತೆ ಯುವತಿಯಾಗಿದ್ದು ಕಳೆದ 1 ವರ್ಷದ ಹಿಂದೆ ಇಬ್ಬರಿಗೂ ಇನ್ಸ್ಟಾನಲ್ಲಿ ಪರಿಚಯವಾಗಿತ್ತು. ಬೆಂಗಳೂರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಪೂರ್ಣಿಮಾ ಪೊಲೀಸು ತರಬೇತಿಗೆ ಬೆಂಗಳೂರಿಗೆ ತೆರಳಿದ್ದ ವರುಣ್ ಕುಮಾರ್ ಇಬ್ಬರು ಪರಸ್ಪರ ಒಪ್ಪಿ ಪ್ರೀತಿ ಮಾಡ್ತಿದ್ರಂತೆ. ವರುಣ್ ಕುಮಾರ್ ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡು ಗರ್ಭಿಣಿ ಮಾಡಿದ ಆರೋಪ ಎದುರಿಸುತ್ತಿದ್ದು ಆರ್ಎಸ್ಐ ವರುಣ್ ಕುಮಾರ್ ಕೂಡಲೇ ಮದುವೆ ಆಗುವಂತೆ ಯುವತಿ ಒತ್ತಾಯ ಮಾಡಿದಾಗ ವರುಣ್ ಕುಮಾರ್ ಗರ್ಭಪಾತ ಮಾತ್ರೆ ನೀಡಿದ್ದಾನೆ. ನೊಂದ ಯುವತಿ ಚಿತ್ರದುರ್ಗ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿ ಆರೋಪಿ ಬಂಧಿಸುವಂತೆ ನೊಂದ ಯುವತಿ ಒತ್ತಾಯ ಮಾಡುತ್ತಿದ್ದು ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಆರ್ಎಸ್ಐ ವರುಣ್ ಕುಮಾರ್ ನಾಪತ್ತೆಯಾಗಿದ್ದಾರೆ. ಹಾಗಾದರೆ ನೊಂದ ಯುವತಿ ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದರೆ ಕೇಳೋಣ ಬನ್ನಿ. ಸರ್, ವರುಣ್ ಅನ್ನೋ ಹುಡುಗನ ಲವ್ ಮಾಡ್ತಾ ಇದ್ದೆ ನಾನು. ವರುಣ್ ಕುಮಾರ್ ಅಂತ, ಅವನು RSI, ಅವನು ಪ್ರೊಫೆಷ್ನರಿ ಸಬ್ ಇನ್ಸ್ಪೆಕ್ಟ್ರು. ಅವ್ನು ಬಂದುಬಿಟ್ಟು ಚಿತ್ರದುರ್ಗದಲ್ಲೇ ಇರೋದು. ಅವನಿಲ್ಲಿ ಚಿತ್ರದುರ್ಗ DR ಹೆಡ್ ಕ್ವಾರ್ಟ್ರಲ್ಲೇ ಇರೋದು. ಅವನದು ಊರು ಬಂದು ದಾವಣಗೆರೆ. ನಾನು ಕೂಡ ದಾವಣಗೆರೆಯಲ್ಲೇ, ಬಟ್ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಬಂದು ಬೆಂಗಳೂರಲ್ಲಿ ಖಾಸಗಿ ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಅವನು ಟ್ರೈನಿಂಗಿಗೆ ಬಂದಾಗ ಇಬ್ಬರಿಗೂ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇಬ್ಬರು ಮಾತಾಡಿಕೊಂಡು ಹಾಗೆ ಇಬ್ಬರದು ಸಲಿಗೆ ಎಲ್ಲ ಸ್ನೇಹ ಆಗಿ ಮತ್ತು ಅದು ಪ್ರೀತಿ ಕನ್ವರ್ಟ್ ಆಗಿ ಇಬ್ಬರು ಮುಂದುವರೆದ್ವಿ ಸರ್. ಮುಂದುವರೆದ ನಂತರ ಅವನು ಲವ್ ಮಾಡ್ತಾ ಇದ್ದ. ಲವ್ ಮಾಡುವಾಗ ಒಂದು ಸ್ವಲ್ಪ ದಿನ ಗ್ಯಾಪ್ ಆಗಿ ಆಮೇಲೆ ವರದಕ್ಷಿಣೆ ವಿಚಾರವಾಗಿ ಸ್ವಲ್ಪ ಮಾತುಕತೆ ಆಯಿತು. ನಂಬಿಸಿ ಆಮೇಲೆ ನನ್ನ ರೂಮಿಗೆ ಕೂಡ ಬಂದಿದ್ದ. ನನ್ನ ರೂಮಿಗೆ ಕೂಡ ಬಂದು ಇಲ್ಲ ಮದುವೆ ಆಗ್ತೀನಿ, ನೀನೇನು ಹೆದರಬೇಡ ಅಂತೇಳ್ಬಿಟ್ಟು ನಂಬಿಸಿ ಇಬ್ಬರು ನಡುವೆ ದೈಹಿಕವಾಗಿ ಇಬ್ಬರು ನಡುವೆ ಎಲ್ಲ ನಡೆದೋಗಿತ್ತು ಸರ್. ಅದಾದಮೇಲೆ ಕ್ವಾರ್ಟರ್ಸಿಗೆ ನಾನು ಊರಿಗೆ ಹೋಗ್ತೀನಿ ಅಂತ ಅಂದರೆ ಅವ್ನು ಇಲ್ಲೇ ಇಳಿಸ್ಕೊಳ್ಳೋಣ. ಯಾಕೆಂದರೆ ಇರೋ ಒಂದಿನ ರಸದಲ್ಲಿ ನನಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲೇ ಕ್ವಾರ್ಟರ್ಸಿಗೆ ಕರ್ಸ್ಕೊಂಡು ಹೋಗೋಣ. ಅವನು ಬಸವೇಶ್ವರ ನಗರದಲ್ಲಿ ಕ್ವಾರ್ಟರ್ಸ್ ಇದೆ, ಪೊಲೀಸ್ ಕ್ವಾರ್ಟರ್ಸು. ಅಲ್ಲಿಗೆ ನನಗೆ ಕರ್ಸೋನು. ಅಲ್ಲಿಗೆ ಮದುವೆ ಆಗ್ತೀವಲ್ಲ, ಯಾಕೆ ಹೆದರಬೇಕು ಅಂತೇಳಿ ಎಲ್ಲರ ನಡುವೆನೂ ರಾಜಾರೋಷವಾಗಿ ನನಗೆ ಕ್ವಾರ್ಟರ್ಸಿಗೆ ಕರ್ಕೊಂಡು ಹೋಗೋನು ಸರ್. ನೈಟ್ ಕರ್ಕೊಂಡು ಹೋಗೋನು. ತಿರುಗ್ದ ಮಾರನೇ ದಿನ ನೈಟ್ ನನಗೆ ಬಸ್ ಹತ್ಸೋನು ಅವನೇ. ಆಮೇಲೆ ಬೇಡ ವರುಣ್, ಮದುವೆ ಆಗೋಕ್ಕಿಂತ ಮುಂಚೆ ಎಲ್ಲ ಏನು ಅಂತಂದರೆ ನಿನಗೆ ನಂಬಿಕೆ ಇಲ್ವಾ, ನಾನು ಕ್ವಾರ್ಟರ್ಸಿಗೆ ರಾಜಾರೋಷವಾಗಿ ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ಅಲ್ಲೂ ಕೂಡ ಇಬ್ಬರು ದೈಹಿಕವಾಗಿ ಇಬ್ಬರು ಕೂಡ ಸೇರಿದ್ದೀವಿ. ಆಮೇಲೆ ಅವ್ರ ಅಪ್ಪ ಅಮ್ಮಗೂ ಕೂಡ, ಅವ್ರ ಅಪ್ಪನ ಹೆಸರು ನಾಗರಾಜ್ ಅಂತೇಳಿ, ಅವ್ರ ಅಪ್ಪ ಅಮ್ಮ ಕೂಡ ಮೀಟ್ ಮಾಡಿಸಿ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾನೆ ಸರ್. ಹೋಟೆಲಲ್ಲೆಲ್ಲ ಪರಿಚಯ ಮಾಡಿಸಿ ಇಬ್ಬರು ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಜೊತೇಲಿ ಊಟ ಮಾಡಿದ್ದೀವಿ. ಎಲ್ಲ ಆಗಿದೆ. ಎಲ್ಲ ಆದಮೇಲೂ ಕೂಡ ಆಮೇಲೆ ಬರ್ತಾ ಅವ್ರ ಮನೆಯಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಕೇಳು ಅಂತ ಹೇಳೋದು. ಆಮೇಲೆ ಇವನು ವರದಕ್ಷಿಣೆ ವಿಚಾರವಾಗಿ ನೀನು ಇಷ್ಟಪಟ್ಟಿಲ್ಲ ನನ್ನನ್ನು, ಈಗ ವರದಕ್ಷಿಣೆ ಮ್ಯಾಟ್ರ್ ತೊಗೊಂಡು ಬರ್ತಾ ಇದೆಯಾ, ಯಾಕೆ ವರುಣ್ ಅಂತ ಕೇಳಿದ್ದಕ್ಕೆ ಇಲ್ಲ ಮನೆಯಲ್ಲಿ ಈ ಥರ ನಾನು ಮನೆ ಬೇರೆ ಕಟ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ರೀಸನ್ಗಳನ್ನ ಹೇಳ್ದೆ ಬಿಡಲಿಕ್ಕೆ. ಅದು ಯಾವುದಕ್ಕೂ ನಾನು ಒಪ್ಪದೇ ಇದ್ದ ಪರಿಸ್ಥಿತಿಲಿ ಇಲ್ಲ ನಾನು ಮದುವೆ ಆಗೋಕ್ಕಾಗಲ್ಲ. ಆಮೇಲೆ ಅವನಿಗೆ ಮನೆಯಲ್ಲಿ ದುಡ್ಡಿರೋ ಹುಡುಗಿಯರನ್ನ ನೋಡ್ತಾ ಇದ್ರು. ಇವ್ನು ಜಾಬಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಸೈಟು ಮತ್ತು 40 ಲಕ್ಷ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡ್ತೀವಿ, ಅದು ಸೆಟ್ಲ್ ಆಗಿಬಿಡುತ್ತೆ, ನಿಂದು ವೆಲ್ ಸೆಟಲ್ ಲೈಫು ಅಂತ ಹೇಳಿ ಅವ್ರ ಮನೇಲಿ ನನಗೆ ಬೇಡ ಅಂತೇಳಿ ಇದು ಮಾಡ್ತಾಯಿದ್ರು ಸರ್. ಇವನು ಕೂಡ ಹಾಗೆ ಅವಾಯ್ಡ್ ಮಾಡ್ತಿದ್ದ ನನ್ನನ್ನು. ಮದುವೆ ಮಾಡ್ಕೊಳ್ತೀನಿ ಅಂತ ನಂಬಿಸಿ ನನ್ನ ಜೊತೆಲಿ ಎಲ್ಲ ರೀತಿಯಾಗಿ ದೈಹಿಕವಾಗಿ ಸಂಪರ್ಕ ಮಾಡಿ ಇವಾಗ ನೀನು ನನ್ನನ್ನು ಬೇಡ ಅಂತ ಹೇಳ್ತೀಯಲ್ಲ ವರುಣ್, ಇದು ಸರಿನಾ? ಈಗ ನಾನು ನಿನ್ನ ಲವ್ ಮಾಡಿದರೆ ಬಿಡು, ಹಾಗೆ ಬಿಟ್ಬಿಡ್ಬೋದಾಗಿತ್ತು. ಈಗ ಎಲ್ಲ ರೀತಿ ಮೂವ್ ಆಗಿಬಿಟ್ಟು ಇವಾಗ ಬೇಡ ಅಂತ ಹೇಳಿದ್ರೆ ಅದು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಈಗ ನಾನು ನಿನ್ನ ಮದುವೆ ಮಾಡ್ಕೊ, ಇಲ್ಲಾಂದರೆ ನಾನು SP ಆಫೀಸಿಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಹೋಗಬೇಡ, ನನ್ನ ಮಾನ ಮರ್ಯಾದೆ ಪ್ರಶ್ನೆ, SP ಆಫೀಸಿಗೆಲ್ಲ ಹೋದರೆ ನನ್ನ ಮರ್ಯಾದೆ ಇದಾಗುತ್ತೆ, ನನಗೆ ಟೈಮ್ ಕೊಡು ಅಂತ ಕೇಳಿದೆ ಸರ್. ಅಲ್ಲಿಗೂ ನಾನು ಅಲ್ಲಿ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 1 ತಿಂಗಳು ಟೈಮ್ ಕೊಟ್ಟಿರೋದಲ್ದೇ ಮತ್ತೆ ಆಮೇಲೆ ಬೇಡ ಅಂತ ಹೇಳಿ ನಾನು ಸೂಸೈಡ್ ಕೂಡ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನನ್ನನ್ನು ಸಾಯೋಕ್ಕೂ ಬಿಟ್ಟಿಲ್ಲ ಸರ್. ಅಲ್ಲಿ ಹಾಸ್ಪಿಟಲ್ಗೆ ಅಂದರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಕೊಲಿಗಿಗೆ ಕಾಲ್ ಮಾಡಿಬಿಟ್ಟು ಹಾಸ್ಪಿಟಲಿಗೆ ಸೇರಿಸಿ ಅವಳನ್ನ ಅಂತ ಹೇಳಿದಾಗ ನನ್ನನ್ನು ಅಲ್ಲಿರೋರು ಹಾಸ್ಪಿಟಲಿಗೆ ಸೇರಿಸಿದ್ರು. ಬೆಂಗಳೂರು ನಾರಾಯಣ ಹಾಸ್ಪಿಟಲ್ ನನ್ನ ಸೇರಿಸಿದ್ರು.
ಅಲ್ಲಿ ಈಗ ಹೇಳ್ತೀನಿ. ಅಲ್ಲ, ಈಗ ಫರ್ದರ್ ಏನು FIR ಮಾಡಿದ್ದೀರಾ? FIR ಮಾಡಿದ್ದೀನಿ ಸರ್. FIR ಮಾಡಿರೋದಕ್ಕೆ ಈಗ ಪೊಲೀಸ್ ಕಡೆಯಿಂದ ನನಗೆ ಬೆಂಬಲ ಬೇಕು. ಪೊಲೀಸ್ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ. ಯಾಕೆಂದರೆ ಈಗ ಅವನು ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ. FIR ಆಗಿ 10 ದಿನದ ಮೇಲಾಗಿದೆ ಸರ್. 10 ದಿನದ ಮೇಲೆ ಆದಮೇಲೆ ಚಾರ್ಜ್ ಶೀಟ್ ಹಾಕಬೇಕು ಅಂದರೆ ಅವ್ನು ಸಿಗಬೇಕು. ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ನು ಸಿಕ್ಕರೆ ಅರೆಸ್ಟ್ ಮಾಡ್ಬೋದು. ಸಿಕ್ಕರೆ ಅರೆಸ್ಟ್ ಮಾಡಲಿಕ್ಕೆ ಇವರು ಹುಡುಕ್ಸಿಲ್ಲ. 10 ದಿನ ಬೇಕಾ ಸರ್ ಹುಡುಕ್ಸ್ಲಿಕ್ಕೆ? ಇವತ್ತು ನಾನು ನಿನ್ನೆ ಹೋಗಿ ಕೇಳಿದ್ದೀನಿ.